ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾವು ಏನು ಮಾಡೋಣಂದ್ರೆ ಬೇಸಿಗೆ ಕಾಲ ಐತಲ್ಲ, ರಾಗಿ ಅಂಬ್ಲಿ ಮಾಡೋಣ್ರಿ. ನಮ್ಮ ಪೂರ್ವಜರು ರಾಗಿ ಅಂಬ್ಲಿ ಕುಡಿತಿರ್ರಿ, ಯಾವ ಕೋಲ್ಡ್ ಡ್ರಿಂಕ್ ಕುಡಿತಿರ್ಲಿಲ್ಲ, ಅವ್ರಿಗೆ ಯಾವ ರೋಗ ಇರ್ತಿರ್ಲಿಲ್ಲ. ನಾವೇನು ಮಾಡ್ತೀವ್ರಿ, ಬಿಸಿಲು ಐತತ್ ಹೇಳಿ ಕೋಲ್ಡ್ ಡ್ರಿಂಕ್ ಕುಡಿಯೋದು ಮಾಡ್ತೀವಿ. ಇವತ್ತು ನಾ ಏನು ಮಾಡತ್ತೇನ್ರಿ, ಹೆಲ್ದಿ ರಾಗಿ ಅಂಬ್ಲಿ ಮಾಡತ್ತೀನಿ ನೋಡ್ರಿ. ಹೆಂಗೆ ಮಾಡೋದಪ್ಪ ಅಂತಂದ್ರೆ, ನಾನು 4 ಗ್ಲಾಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಏನು ಮಾಡ್ತೇನ್ರಿ, 4 ಟೇಬಲ್ ಸ್ಪೂನ್ ರಾಗಿ ಹಿಟ್ಟು ಮತ್ತು 2 ಚಮಚ ಮೊಸರು ಹಾಕಿ ರಾತ್ರಿ ಕಲಿಸಿ ಮುಚ್ಚಿಟ್ಟು ಬಿಡ್ತೀನಿ ರೀ. ಆಮೇಲೆ ಬೆಳಗ್ಗೆ ಎದ್ದು ಏನು ಮಾಡ್ತೀನಿ ರೀ, ಒಂದು 7-8 ಎಸಳು ಬೆಳ್ಳುಳ್ಳಿ, ಅರ್ಧ ಶುಂಠಿ, ಸ್ವಲ್ಪ ಜೀರಿಗೆ ಹಾಕಿ ಕುಟ್ತೀನಿ ರೀ. ಆಮೇಲೆ ಒಂದು ಪಾತ್ರೆ ಈ ಕಡೆ ನೀರು ಕಾಸಕ್ಕೆ ಇಡೋದ್ರಿ. 4 ಗ್ಲಾಸ್ ನೀರು ಹಾಕೀನಿ ರೀ. ಆಮೇಲೆ ಅದ್ರೊಳಗೆ ಸ್ವಲ್ಪ ಉಪ್ಪು ಹಾಕೋದ್ರಿ. ಉಪ್ಪು ಹಾಕಿ ಕುದಿಯಕ್ಕೆ ಬಿಡೋದ್ರಿ. ಆಮೇಲೆ ಉಪ್ಪು ಹಾಕದ್ಮ್ಯಾಗ ಇದು ಕುಟ್ಟಿರ್ತೀವಲ್ರಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಅದು ಹಾಕೋದ್ರಿ. ಬೇಕಾದ್ರೆ ಒಂದು ಮೆಣಸಿನ್ಕಾಯಿ ಹಾಕೋಬೋದ್ರಿ, ನಾ ಅಂತೂ ಹಾಕಲ್ರಿ, ಇಷ್ಟ ಆಗಲ್ಲ ಅಂತೇಳಿ. ಅದು ಉಕ್ಕು ಬರೋಣ ಏನು ಮಾಡೋದ್ರಿ, ರಾಗಿ ಹಿಟ್ಟು ಇರ್ತೈತಲ್ರಿ ಕಲಸಿದ್ದು ಹಾಕಿ ಕಲಿಸ್ಬಿಡೋದ್ರಿ. ಚಂದ ಒಂದು ಕೈಲಿ ಸುರಿಯೋದ್ರಿ, ಒಂದು ಕೈಯಲ್ಲಿ ಅಳ್ಳಾಡ್ಸೋದ್ರಿ. ಅದನ್ನ ಇಲ್ಲ ಅಂತಂದ್ರೆ ಏನಾಗ್ತೈತ್ರಿ, ಗಂಟಾಗ್ತಾವ ನೋಡ್ರಿ. ಫುಲ್ ಚಂದ ಕುದಿಯಾತೈತ್ರಿ. 5 ನಿಮಿಷ ಆಗನ ರಾಗಿ ಅಂಬ್ಲಿ ರೆಡಿ ಆಗ್ತೈತ್ರಿ. ರಾಗಿ ಅಂಬ್ಲಿ ಹಿತಕ್ಕೆ ಭಾಳ ಚಲೋ ರೀ ಹೆಲ್ತಿಗೆ. ನೋಡ್ರಿ ಗ್ಲಾಸ್ದಾಗ ಹಾಕೋದ್ರಿ, ನಮಗೆ ವಿಟಮಿನ್ ಸಿಗ್ತಾವು, ತಣ್ಣಗಿರ್ತೈತಿ, ಐರನ್ ಸಿಗ್ತೈತಿ. ಬೇಸಿಗೆ ಕಾಲದಾಗ ಕುಡಿದು ಚಂದ ಇರೋದ್ರಿ. ಎಲ್ಲ ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಕುಡಿಬೋದ್ರಿ. ನೋಡಿರಿ ರಾಗಿ ಅಂಬ್ಲಿ ಎಷ್ಟು ಚಂದ ಕಾಣತೈತ್ರಿ. ನೀವು ಮಾಡ್ಕೊಂಡು ಕುಡೀರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.